रामानुजाय नमः। यो नित्यमच्युतपदाम्बुजयुग्मरुक्मव्यामोहतः तदितराणि तृणाय मेने अस्मद्गुरोर्भगवतोऽस्य देकसिन्धोः रामानुजस्य चरणौ शरणं प्रपद्ये। श्रीमते रामानुजाय नमः। नमः सवित्रे जगदेकचक्षुषे जगत्प्रसूतिस्थितिनाशहेतवे त्रयीमयाय त्रिगुणात्मकाय विरिञ्चिनारायण शङ्करात्मने नमः सवित्रे ಸವಿತೃದೇವತಾಯೈ ನಮೋ ನಮಃ. ಇವತ್ತು ನಮ್ಮ ಯತಿರಾಜ ದಾಸ ಮೈಸೂರಿನ ಮನೆಯಲ್ಲಿ ಸಂಶೋಧಕರಾದಂತಹ ಮುದ್ದೇಬಿಹಾಳದ ಎಂ ತೇಲಂಗಿ ಮಹೇಶ್, ನಾನು ತೇಲಂಗಿನ ಮೊದಲೇ ಹೇಳಿದೆ, ಕುಟುಂಬದ ನೇಮು, ಆದ್ದರಿಂದ ತೇಲಂಗಿ ಮೊದಲೇ ಹೇಳಿದೆ. ಮಹೇಶ್ ಅವರು ಇಲ್ಲಿದ್ದಾರೆ. ಅವರ ಜೊತೆಯಲ್ಲಿ ಅವರದೇ ಮನೆತನದ ಅಂದರೆ ಅಲ್ಲೇನೆ ಚಿಕ್ಕ ಬಿಹಾಳದ ಅವರು, ನಿಮ್ಮ ಹೆಸರು ಯಲ್ಲಪ್ಪನವರು ಕೂಡ ಇಲ್ಲಿದ್ದಾರೆ. ಇವರಿಬ್ಬರು ಇವತ್ತು ಇಲ್ಲಿ ಮನೆಗೆ ಬಂದಿದ್ದಾರೆ. ಅತ್ಯದ್ಭುತವಾದ 2 ಗ್ರಂಥಗಳನ್ನು ನಮ್ಮ ಮಹೇಶ್ ಅವರು ರಚನೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಕ್ಷೌರಕರ್ಮ ಅಥವಾ ಕ್ಷುರಕರ್ಮ ಅನ್ನೋದೇನು ಯಾರಿಂದ ಆರಂಭವಾಯಿತು, ಇವರ ಮೂಲ ಋಷಿಗಳು ಯಾರು, ವೇದದಲ್ಲಿ ಹೇಗೆ ಇವರ ಪರಂಪರೆಗಳು ಬಂತು, ಹೇಗೆ ಕ್ಷುರಕರ್ಮ ಆರಂಭವಾಯಿತು ಅನ್ನೋದನ್ನೆಲ್ಲ ಇವರು ಈ ಗ್ರಂಥದಲ್ಲಿ ಯಜುರ್ವೇದ ತೈತ್ತಿರೀಯ ಶಾಖೆಯ ಏಕಾಗ್ನಿಕಾಂಡದ ಮಂತ್ರಗಳನ್ನೆಲ್ಲ ತಗೊಂಡಿದ್ದಾರೆ. ಯಾಕೆಂದರೆ ಯಜುರ್ವೇದ ಸಂಹಿತೆಯಲ್ಲಿ ಏಕಾಗ್ನಿಕಾಂಡದಲ್ಲಿ ಉಪನಯನ ಸಂಸ್ಕಾರವನ್ನು ಹೇಳುವಾಗ ಕ್ಷುರಕರ್ಮದ ಅನೇಕ ಮಂತ್ರಗಳನ್ನು ಮತ್ತು ಸವಿತ್ರ ಮಹರ್ಷಿಯ ಅನೇಕ ಮಂತ್ರಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾವು ಕೂಡ ಉಪನಯನದಲ್ಲಿ ಇವತ್ತಿಗೂ ಕೂಡ ಮಂತ್ರಗಳನ್ನು ಬಳಸ್ತಾ ಇದ್ದೀವಿ. ಹಾಗೆಯೇ ಋಗ್ವೇದದಲ್ಲಿ, ಅಥರ್ವಣ ವೇದದಲ್ಲಿ ಮತ್ತು ಸಾಮವೇದದಲ್ಲಿಯೂ ಕೂಡ ಸವಿತ್ರ ಮಂತ್ರಗಳು ಬೇಕಾದಷ್ಟು ಬರ್ತದೆ. ಸವಿತ್ರ ಋಷಿ ಆ ಪ್ರವರ್ತಕರಾಗಿರೋದು ಬರ್ತದೆ. ಹಾಗಾಗಿ ಈ ಕ್ಷುರಕರ್ಮ ಅನ್ನೋದು ಒಂದು ಸಾಧಾರಣವಾದಂತಹ ಕರ್ಮ ಆಗಿರಲಿಲ್ಲ. ಅದು ಆಯಸ್ಸನ್ನು ಜಾಸ್ತಿ ಮಾಡುವಂತಹ ಆಯುಷ್ಕರ್ಮ ಅಂತಾನೆ ಇದಕ್ಕೆ ಹೆಸರು. ಯಾಕೆಂದರೆ ಯಾವ ವ್ಯಕ್ತಿಗೆ ಪ್ರಧಾನವಾದದ್ದೇನು ಅಂತ ಕೇಳಿದ್ರೆ, ಧರ್ಮಾರ್ಥ ಕಾಮ ಮೋಕ್ಷಾರ್ಥ ಚತುರ್ವಿಧ ಪರಮ ಪುರುಷಾರ್ಥವನ್ನು ಸಿದ್ಧಿಸ್ಕೋಬೇಕಾದ್ರೆ ಅವನಿಗೆ ಆಯಸ್ಸಿರಬೇಕು. ಆಯುರ್ವೇದದಲ್ಲಿ ಔಷಧವನ್ನು ಮಾಡಬೇಕಾದ್ರೆ ಒಂದು ಮಾತಿದೆ, ಯಸ್ಯ ಆಯುಹು ತಸ್ಯ ಔಷಧಂ ಅಂತ. ಯಾರಿಗೆ ಆಯಸ್ಸಿದೆಯೋ ಅವನಿಗೆ ಔಷಧ ಮಾಡಬೇಕು. ಔಷಧ ಮಾಡಿ ಔಷಧಗಳನ್ನು 1 ವರ್ಷಕ್ಕೆ ಕೊಟ್ಟು ಅವನು 2 ತಿಂಗಳಲ್ಲೇ ಅವನು ಮರಣವನ್ನು ಹೊಂದೋದಾದರೆ 1 ವರ್ಷದ ಔಷಧಿ ಪ್ರಿಪೇರ್ ಮಾಡಿ ಏನು ಪ್ರಯೋಜನ? ಹಾಗಾಗಿ ಯಸ್ಯ ಆಯುಹು ತಸ್ಯ ಔಷಧಂ, ಯಾರಿಗೆ ಆಯಸ್ಸಿದೆಯೋ ಅವರಿಗೇನೆ ಔಷಧ ಮಾಡಬೇಕು ಅನ್ನೋದು ಆಯುರ್ವೇದದ ನಿಯಮ. ಹಾಗಾಗಿ ಕ್ಷುರಕರ್ಮ ಅನ್ನೋದೇನು ಅಂತಂದರೆ, ಒಬ್ಬ ಮನುಷ್ಯನಿಗೆ ಪ್ರಧಾನವಾಗಿ ಬೇಕಾಗಿರೋದು ಆಯಸ್ಸು. ಅದಕ್ಕೆ ನೀವು ಯಾವುದೇ ದೊಡ್ಡ ವ್ಯಕ್ತಿಯ ಮುಂದೆ ಹೋಗಿ ನಮಸ್ಕಾರ ಮಾಡಿದ್ರೆ ಗೋತ್ರ ಬರವರ ಎಲ್ಲ ಹೇಳಿ ಅವರು ತಕ್ಷಣ ಹೇಳೋ ಮಾತು ಆಯುಷ್ಮಾನ್ ಭವ, ನೀನು ಆಯುಷ್ಮಂತನಾಗು, ಆಮೇಲೆ ಕೀರ್ತಿವಂತನಾಗು, ಯಶೋಮಂತನಾಗು, ಸೋಮಾಂಗಲ್ಯವತಿಯಾಗು, ಅದೆಲ್ಲ ಹೇಳೋದು ನಿಜ. ಆದರೂ ಕೂಡ ಮೊದಲು ಹೇಳೋದು ಆಯುಷ್ಮತಿ ಭವ, ಆಯುಷ್ಮಾನ್ ಭವ ಅಂತ. ಅಂದರೆ ಆಯುಸ್ಸಿಗೆ ಪ್ರಧಾನವಾಗಿ ವಿಚಾರವನ್ನು ಮಾಡಿದ್ದಾರೆ. ಆಧುನಿಕ ಔಷಧಗಳು ಕೂಡ ಏನೇನೋ ಕೆಲಸಗಳನ್ನು ಮಾಡ್ತವೆ. ಇವಾಗ ಉದಾಹರಣೆಗೆ ಡಯಾಲಿಸಿಸ್ ಮಾಡ್ತಾರೆ, ಇನ್ನೊಂದು ಔಷಧಿ ಮಾಡ್ತಾರೆ. ಇಲ್ಲಿ ಯಾವುದಕ್ಕೋಸ್ಕರ? ಆಯಸ್ಸನ್ನು ಜಾಸ್ತಿ ಮಾಡೋದಕ್ಕೋಸ್ಕರ. ಅಲ್ಲಿಗೆ ಆಯಸ್ಸು ಜಾಸ್ತಿ ಇದ್ರೇನೆ ಧರ್ಮ ಕಾರ್ಯಗಳನ್ನು ಮಾಡ್ಬೋದು, ಕೆಲಸ ಮಾಡ್ಬೋದು, ಓದ್ಬೋದು. ಸೊ ಅಂತಹ ಒಂದು ಆಯುಷ್ಕರ್ಮ ಮಾಡಬೇಕಾದ್ರೆ ಫಸ್ಟು ಆಯುಷ್ಕರ್ಮ ಕ್ಷುರಕರ್ಮ. ಅದು ಸೌಂದರ್ಯವನ್ನು ವೃದ್ಧಿಸುತ್ತೆ, ಆರೋಗ್ಯವನ್ನು ವೃದ್ಧಿಸುತ್ತೆ, ಯಶಸ್ಸನ್ನು ಕೊಡುತ್ತೆ. ಹಾಗಾಗಿ ಕ್ಷುರಕರ್ಮ ಮನುಷ್ಯನ ಜೀವನದಲ್ಲಿ ಅತ್ಯಂತ ಪ್ರಧಾನವಾದ ಕರ್ಮ. ಅದಕ್ಕೋಸ್ಕರನೇ ಪಂಚಾಂಗಗಳಲ್ಲಿ ಆಯುಷ್ಕರ್ಮಕ್ಕೆ ದಿನಗಳನ್ನು ನಿಗದಿ ಮಾಡಿದ್ದಾರೆ. ಉಪನಯನ ಸಂಸ್ಕಾರಾದಿ ಸಮಸ್ತ ಸಂಸ್ಕಾರಗಳಲ್ಲೂ, ಭಾರತೀಯರ 16 ಸಂಸ್ಕಾರಗಳಲ್ಲೂ ವಪನಾದಿಗಳು ಅಂದರೆ ಆಯುಷ್ಕರ್ಮ ಇಲ್ಲದೇ ಯಾವ ಸಂಸ್ಕಾರವೂ ಇಲ್ಲ. ಹಾಗಾಗಿ ಈ ಅತ್ಯಂತ ಅದ್ಭುತವಾದಂತಹ ಒಂದು ಕ್ಷುರಕರ್ಮ ಪರಂಪರೆ ಇದೆ. ಆದರೆ ಅಜ್ಞಾನದಿಂದಲೋ ಅನೇಕ ವಿಚಾರಗಳಿಂದಲೋ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಯಾವ ವೃತ್ತಿಗೂ ಗೌರವ ಇಲ್ಲದೆ ಅನ್ನೋಂಗೆ ಆಗ್ಬಿಟ್ಟಿದೆ. ಎಲ್ಲ ವೃತ್ತಿಗಳನ್ನು ನೀಚವಾಗಿ ನೋಡೋದು, ಪೂಜಾರಿ ಅನ್ನೋದು, ಇವನನ್ನು ಕ್ಷೌರಿಕ ಅನ್ನೋದು, ಎಲ್ಲವೂ ಹಾಗೆ ಆಗ್ಬಿಟ್ಟಿದೆ. ಆಯುರ್ವೇದ ಡಾಕ್ಟರ್ಗಳನ್ನು ಇವಾಗ ಇವನೇನು ಕೊಡ್ತಾನೆ,
ಔಷಧಿನ ಅನ್ನೋ ಥರ ಎಲ್ಲ ನಮ್ಮ ಭಾರತೀಯ ಪರಂಪರೆಯ ಎಲ್ಲ ವಿದ್ಯೆಗಳಿಗೂ ಅವಮಾನ ಆಗ್ತಾ ಇದೆ. ಹಾಗಾಗಿ ಹಿಂದಿನಿಂದಲೂ ನಾವು ಮೇಲ್ಕೋಟೆಯಲ್ಲಿ ನೋಡ್ತಾ ಬಂದಿದ್ದೀವಿ. ನಮ್ಮ ಊರಿನಲ್ಲಿರುವಂತಹ ಎಲ್ಲ ಸವಿತೃ ಸಮಾಜದ ಬಾಂಧವರು ನಮ್ಮ ಮನೆಯಲ್ಲಿ ಅತ್ಯಂತ ಆಪ್ತರು. ಇವತ್ತಿಗೂ ನೀವು ಹೋಗಿ ಕೇಳ್ಬೋದು. ದೊಡ್ಡ ದೊಡ್ಡ ಸಂಗೀತಗಾರರು, ದೇವಸ್ಥಾನದಲ್ಲಿ ಸಂಗೀತವನ್ನು ನುಡಿಸೋರು ಮತ್ತು ಕ್ಷುರಕರ್ಮವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದವರು, ಹಿಂದೆ ಎಲ್ಲ ಆಯುರ್ವೇದ ಪಂಡಿತರು. ಒಂದು ಕ್ಷುರಿಕ ಉಪನಿಷತ್ ಅಂತಿದೆ. ಆ ಕ್ಷುರಿಕೋಪನಿಷತ್ತಲ್ಲಿ ಹೇಗೆ 72,000 ನಾಡಿಗಳು ಮತ್ತು ಉಪನಿಷತ್ತಲ್ಲಿ ಹೇಳಿರುವಂತಹ ಇಡಾ ಸುಷುಮ್ನ ಪಿಂಗಲ ನಾಡಿ ಮಾರ್ಗಗಳನ್ನು ತಿಳ್ಕೊಂಡು ಅದರ ಮೂಲಕ ಹೇಗೆ ಯೋಗದ ಮೂಲಕ ಬ್ರಹ್ಮವನ್ನು ಹೊಂದಬಹುದು ಅನ್ನೋದು ಆವತ್ತಿನ ಕ್ಷುರಕರ್ಮ ಮಾಡೋರಿಗೆ ಗೊತ್ತಿತ್ತು ಅಂತ ಉಪನಿಷತ್ತು ಹೇಳಿದೆ. ಹಾಗಾಗಿ ಇಷ್ಟು ದೊಡ್ಡ ಸಬ್ಜೆಕ್ಟ್ ಇದು. ಮನುಷ್ಯ ಅಂತಂದ್ರೇ ಸವಿತೃ ಮಹರ್ಷಿ, ಸವಿತೃ ಮಹರ್ಷಿ ಅಂದ್ರೇ ಮನುಷ್ಯ ಅನ್ನೋ ಲೆವೆಲ್ಗೆ ಈ ಸಮಾಜ ಬೆಳ್ಕೊಂಡು ಬಂದಿದೆ. ಯಾವ ಸಮಾಜವು, ಕೆಲವು ಸಮಾಜಗಳನ್ನು ಬಿಟ್ಟು ಬೇರೆ ಇರ್ಬೋದೇನೋ, ಆದರೆ ಈ ಸಮಾಜವನ್ನು ಬಿಟ್ಟು ಯಾವ ಮನುಷ್ಯರು ಇರೋದಕ್ಕಾಗೋದಿಲ್ಲ. ಆ ರೀತಿ ಒಂದು ದೊಡ್ಡ ಸಮಾಜ ನಮ್ಮ ಸವಿತಾ ಸಮಾಜ, ಸವಿತಾ ಮಹರ್ಷಿ. ಆ ಕ್ಷೌರ ಪರಂಪರೆ ಅದು ವೇದಗಳ ಪರಂಪರೆ, ಅದನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಮಹೇಶ್ ತೆಲಂಗಿ ಅವರು ಈ ಗ್ರಂಥದಲ್ಲಿ ಈ ರೀತಿ ಉಲ್ಲೇಖಪೂರ್ವಕವಾಗಿ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ದೊಡ್ಡ ಸಂಶೋಧನೆ. ನಮ್ಮನ್ನು ಮುನ್ನುಡಿಯನ್ನು ಬರೀಬೇಕು ಅಂತ ಅವರು ಕೋರಿಕೆಯನ್ನು ಇಟ್ಟಿದ್ದಾರೆ. ಇದನ್ನು ಖಂಡಿತವಾಗಿಯೂ ನೋಡಿ ಅತ್ಯದ್ಭುತವಾಗಿ ಇದು ನಿಮ್ಮ ವಿಚಾರಗಳನ್ನು ಮನಗಂಡು ನಾನು ಇದನ್ನು ಮಾಡಿಕೊಡ್ತೀನಿ. ನಿಮಗೆ ಮಂಗಳವಾಗಲಿ. ಯತಿರಾಜದಾಸರ ಕುಟುಂಬ ಯಾವಾಗಲೂ ನಿಮ್ಮ ಜೊತೆಲಿರ್ತದೆ. ಇನ್ನೊಂದೇನಪ್ಪ ಅಂತಂದರೆ, ಈ ಪರಂಪರೆಗೂ ಯತಿರಾಜದಾಸರ ಕುಟುಂಬಕ್ಕೂ ಮೊದಲಿಂದಾನೂ ಸಂಬಂಧಗಳಿದೆ. ಇವರೆಲ್ಲ ಮೊದಲಿಂದಲೂ ವಿಜಯನಗರ ಕಾಲದಿಂದಲೂ ಶ್ರೀವೈಷ್ಣವ ಪರಂಪರೆಯ ಗುರುಗಳನ್ನು ಹೊಂದಿದ್ರು ಅನ್ನೋದು ಶಾಸನಗಳಲ್ಲಿ ದೃಢಪಟ್ಟಿದೆ. ಅದನ್ನು ಕೂಡ ನಮ್ಮ ಮಹೇಶ್ ಅವರು ಎಲ್ಲ ಸಂಶೋಧನೆ ಮಾಡಿ ಬರೆದಿಟ್ಟಿದ್ದಾರೆ. ಇತಿಹಾಸ ದಾಖಲೆ ಇದೆ. ಸೊ ಹಾಗಾಗಿ ಅವರ ದಾಖಲೆಯ ಪ್ರಕಾರನೇ ಮುದ್ದೇಬಿಹಾಳದ, ಅದ್ಯಾವುದು ಜಿಲ್ಲೆ ಅದು? ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಕೂಡ ಆ ಶ್ರೀ ವೈಷ್ಣವ ಪರಂಪರೆಯನ್ನು ಇವರು ಕಾಪಾಡ್ತಾ ಇದ್ದಾರೆ. ಇವತ್ತಿಗೂ ಆ ಪರಂಪರೆ ಇತ್ತು ಅನ್ನೋದಕ್ಕೆ ನಮಗೆ ಸಾಕ್ಷಿ ಎಲ್ಲ ಇದೆ. ಆ ಪರಂಪರೆಯ ಜೊತೆಲಿ ಇವತ್ತಿಲ್ಲಿ ಬಂದಿದ್ದು, ನಮ್ಮ ಜೊತೆಲಿ ಇದ್ದಿದ್ದು ಸಂತೋಷ ನಮಗೆ. ಇವ್ರನ್ನ ಮೇಲ್ಕೋಟೆಗೂ ಬರೋದಕ್ಕೆ ಹೇಳಿದ್ದೀನಿ. ಬಂದರೆ ಭಾಳ ಸಂತೋಷ. ಮೇಲ್ಕೋಟೆಯ ಜೊತೆಯಲ್ಲಿ ಆ ಸಂಬಂಧಿಗಳನ್ನು ಏರ್ಪಾಡು ಮಾಡ್ಕೊಳ್ಳೋಣ. ಮತ್ತೆ ಹಳೆಯ ವೈಭವ ಶ್ರೀಮತಿ ರಾಮ ಅಂತ